ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಹಾಗೆ ಕಾಂಗ್ರೆಸ್ ಈಗ ಕೊತ್ತ ಕುದಿತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಕುಳಿತಿದೆ. ರಾಜ್ಯಾದ್ಯಂತ ಭುಗಿಲೆದ್ದ ಆಕ್ರೋಶ ಒಂದ್ ಕಡೆ ಆದ್ರೆ ಇದರ ಮಧ್ಯೆ ಈಗ ಸಂಕಷ್ಟಕ್ಕೆ ಸಿಲುಕಿ ಮುಖ್ಯಮಂತ್ರಿ ಒದಾಡ್ತಿದ್ದಾರೆ. ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ. ಇದರ ವಿರುದ್ಧ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡುತ್ತೆ. ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಪೀಕಲಾಟ. ಸಿಎಂ ಬೆನ್ನಿಗೆ ನಿಲ್ಲಲು ಒಗ್ಗೂಡಿದ ಕೈಟಿ. ಸಿದ್ದರಾಮಯ್ಯಗೆ ಸಂಕಷ್ಟ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು ಎಂಬ ವಿಪಕ್ಷಗಳ ಪಟ್ಟು. ಮುಂದಿನ ನಡೆ ಏನು ಎಂಬ ವಿಚಾರ ಚರ್ಚೆಗಳು. ಇವೆಲ್ಲದರಿಂದ ಮುಖ್ಯಮಂತ್ರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟ ರಾಜ್ಯಪಾಲರ ವಿರುದ್ಧ ಕೈ ನಾಯಕರು ಆಕ್ರೋಶ ಹೊರಹಾಕಿದ್ದು, ಶಾಸಕರು, ಸಚಿವರು, ಸಂಸದರು ಒಗ್ಗೂಡಿ ಬೆನ್ನಿಗೆ ನಿಂತಿದ್ದಾರೆ. ಈ ಮಧ್ಯೆ ಸಚಿವ ಸಂಪುಟ ಸಭೆ ನಡೆಸಿ ಮುಂದಿನ ಹೋರಾಟದ ಕುರಿತು ಸಿದ್ದರಾಮಯ್ಯ ಸಲಹೆ ಪಡೆದಿದ್ದಾರೆ. ಅಲ್ಲದೆ ಮುಂದಿನ ನಡೆ ಕುರಿತು ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಸಭೆಯಲ್ಲಿ ಎಲ್ಲರ ಬೆಂಬಲ ಸಿಕ್ಕ ಬಳಿಕ ಸ್ವಲ್ಪ ನಿರಾಳರಾದ ಸಿಎಂ ಬಳಿಕ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಪಾಲರು ಅವರು ಈ ದೇಶದ ರಾಷ್ಟ್ರಾಧ್ಯಕ್ಷರ ಪ್ರತಿನಿಧಿಗಳು. ಅವರು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು. ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು. ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರದು. ಅದನ್ನು ಈ ಪ್ರಕರಣದಲ್ಲಿ ಅವರು ಕಾನೂನು ರೀತಿಯ ನಡ್ಕೊಳ್ಳದೇ ಇರೋದರಿಂದ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ. ಈ ನಡವಳಿಕೆಯನ್ನು ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ. ರಾಜ್ಯಪಾಲರ ನಿರ್ಧಾರವನ್ನು ಖಂಡಿಸಿದ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ. ಅವರ ನಡೆಯನ್ನು ಖಂಡಿಸುತ್ತೇವೆ ಎಂದಿದ್ದಾರೆ. ಅಲ್ಲದೆ ರಾಜ್ಯಪಾಲರಿಗೆ ಕಾನೂನಾತ್ಮಕವಾಗಿಯೇ ಉತ್ತರ ನೀಡುತ್ತೇವೆ ಎಂದಿದ್ದಾರೆ. ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲೀಗಲ್ ಸ್ಯಾಂಕ್ಷನ್ ಏನಿದೆ, ಇದರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೀವಿ. ಮತ್ತು ಇದು ಪೂರ್ಣ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ತೀರ್ಮಾನ. ಅಷ್ಟೇ ಅಲ್ಲ, ರಾಜಕೀಯವಾಗಿ ದ್ವೇಷ ಕಾರುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಸಿಎಂ ಗುಡುಗಿದ್ದಾರೆ. ಇದೇ ರೀತಿ ಮುಂದುವರೆದರೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಎಂದು ಖಡಕ್ ಆಗಿ ಹೇಳಿದರು. ರಾಜಕೀಯ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಇದರಿಂದ ಇನ್ನೂ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಿ. ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇದೆ. ಜೆಡಿಎಸ್ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ರಾಜಕೀಯವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಈ ರಾಜ್ಯದ ಜನರಿಗೆಲ್ಲ ಗೊತ್ತಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ನೀಡಿದ್ದು ರಾಜ್ಯ ರಾಜಕೀಯದ ಚಿತ್ರಣವೇ ಬದಲಾಗಿದೆ. ಕ್ಷಣ ಕ್ಷಣಕ್ಕೂ ಮೇಜರ್ ಡೆವಲಪ್ಮೆಂಟ್ಗಳು ನಡೀತಿದ್ದು ಸಿಎಂ ಮುಂದಿನ ಹೋರಾಟದ ಮೇಲೆ ರಾಜ್ಯದ ಜನತೆಯ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೈನಲಿ ಲಕ್ಷಾಂತರ ಜನರ ದುಗುಡ ದುಮ್ಮಾನ, ಕೋಟ್ಯಾಂತರ ಜನರ ಪ್ರಾರ್ಥನೆ ಹಾಗೆ ಈ ಅನ್ನದಾತರ ಪೂಜೆಗಳಿಗೆ ಕೊನೆಗೂ ಕೂಡ ಫಲ ಸಿಕ್ಕಿದೆ. ಟಿಬಿ ಡ್ಯಾಂಗೆ ಎಲಿಮೆಂಟ್ ಕೂಡಿಸೋ ಕಾರ್ಯ ಸಕ್ಸಸ್ಫುಲ್ ಆಗಿದೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಅಳವಡಿಕೆ, ಗೇಟ್ ಕೂಡಿಸುವಲ್ಲಿ ಕನ್ನಯ್ಯ ಟೀಮ್ ಸಕ್ಸಸ್. 3 ಜಿಲ್ಲೆಯ ಜೀವನಾಡಿಯಾಗಿದ್ದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದು ಅವಾಂತರವೇ ಸೃಷ್ಟಿಯಾಗಿತ್ತು. ಘಟನೆ ನಡೆದ ದಿನದಿಂದಲೂ ತಾತ್ಕಾಲಿಕ ಗೇಟ್ ಅಳವಡಿಸಿ ನೀರನ್ನು ತಡೆಯಲು ಹಲವು ಸರ್ಕಸ್ ಮಾಡಲಾಗಿತ್ತು. ಕೊನೆಗೂ 19ನೇ ಕ್ರಸ್ಟ್ ಗೇಟಿಗೆ 3 ಎಲಿಮೆಂಟ್ ಅಳವಡಿಸುವಲ್ಲಿ ಡ್ಯಾಂ ತಜ್ಞ ಕನ್ನಯ್ಯ ಅಂಡ್ ಟೀಮ್ ಸಕ್ಸಸ್ ಆಗಿದೆ. ಕರ್ನಾಟಕ ಸರ್ಕಾರದ ಪರವಾಗಿ, ರಾಜ್ಯದ ರೈತರ ಪರವಾಗಿ ಎಲ್ಲರೂ ಕೂಡ ಇದಕ್ಕೆ ದುಡಿದಂತ ಏನು ನಮ್ಮ ಕನ್ನಯ್ಯ ನಾಯ್ಡು ಮತ್ತು JSW ಅವರು, ಹಿಂದೂಸ್ತಾನ್ ಇಂಜಿನಿಯರ್ಸು, ನಾರಾಯಣ್ ಇಂಜಿನಿಯರ್ಸ್ ಜೊತೆಗೆ ನಮ್ಮ ಅಧಿಕಾರಿಗಳು, ಒಂದು ರಾಜ್ಯಕ್ಕೆ ಒಂದು ದೊಡ್ಡ ಗೌರವ.
ಸದ್ಯ 12 ಅಡಿ ಎತ್ತರಕ್ಕೆ ಸ್ಟಾಪ್ ಲಾಗ್ ಕೂಡಿಸಿದ್ದು ನೀರಿನ ಹರಿವನ್ನ ಉಳಿದ ಗೇಟ್ಗಳ ಮೂಲಕ ಹರಿಯುವ ನೀರಿನ ಪ್ರಮಾಣಕ್ಕೆ ತಂದು ನಿಲ್ಲಿಸಲಾಗಿದೆ. ಸೋಮವಾರದೊಳಗೆ 5 ಸ್ಟಾಪ್ ಲಾಗ್ಗಳನ್ನು ಅಳವಡಿಸುವ ಸಾಧ್ಯತೆ ಇದೆ. ಸ್ಟಾಪ್ ಲಾಗ್ ಅಳವಡಿಕೆ ವೇಳೆ ಯಾವುದೇ ಅನಾಹುತ ಆದರೆ ರಕ್ಷಣೆಗೆ ಅಂತ ಸ್ಥಳದಲ್ಲೇ ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿ ಕುಳಿತಿದೆ. ರೈತರು ಯಾವುದೇ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಾವು ನಿಶ್ಚಿತವಾಗಲೂ ರೈತರ ಪರ ಇದ್ದೀವಿ. ರೈತರಿಗೆ ಶಕ್ತಿ ಮೀರಿ ನೀರು ಹರಿಯುವ ನೀರಿನೊಳಗೆ ಗೇಟ್ ಕುಂದಿಸಿದ್ದು ನನಗನ್ಸಿದ ಮಟ್ಟಿಗೆ ಇತಿಹಾಸದಾಗ ಮೊಟ್ಟ ಮೊದಲನೇ ಒಂದು ಚಾಲೆಂಜ್ ಇದು. ಆ ಚಾಲೆಂಜನ್ನು ಸಕ್ಸಸ್ ಆಗಿದ್ವಿ. ಈಗ 4 ಇಳಿಸೋಕೆ ನಮಗೇನು ಅಷ್ಟು ತೊಂದರೆ ಆಗೋದಿಲ್ಲ. ನಾವು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಟಿಬಿ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ನದಿ ಪಾಲಾಗಿದೆ. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆಯಾಗುತ್ತೆ ಅನ್ನೋ ಹವಾಮಾನ ತಜ್ಞರ ಭವಿಷ್ಯ ಈ ಭಾಗದ ಜನರಲ್ಲಿ ಭರವಸೆ ಮೂಡಿಸಿದೆ. ಕೆ ಸುರೇಶ್ ಚವ್ಹಾಣ್ ಜೊತೆ ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದಾಸ ಕಂಬಿ ಎಣಿಸ್ತಾ ಇದ್ದಾನೆ. ಕಾಟೇರ್ನ ಹಳೆ ಕೇಸ್ಗೆ ಈಗ ಮತ್ತೆ ಮರುಜೀವ ಬಂದಿದೆ. ಈ ದರ್ಶನ್ ಬೆದರಿಕೆ ಹಾಕಿರುವಂತಹ ಕೇಸ್ನ ವರದಿ ಡಿಸಿಪಿ ಗಿರೀಶ್ ಅವರ ಕೈ ಸೇರಿದೆ. ಮುಂದೇನು ನೀವೇ ನೋಡಿ. ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ, ನೀನ್ ಮುಗಿಸ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ನಾನು ಹೇಳೋದು ಇನ್ನೇನು ಇಲ್ಲ. ಇಲ್ಲ ಆಮೇಲೆ ನೀನ್ ಇರಲ್ಲ, ಅದನ್ನ ಮಾತ್ರ ನಿಮ್ಗೊಂದು ಹೇಳ್ತೀನಿ. ಯಾಕಂದ್ರೆ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ಟು ಮಾಡೋದು, ಇಲ್ಲ ನೀವ್ ಪ್ರಿಕಾಷನರಿ ರೆಡಿ ಇರೋ ಅಷ್ಟೇನೆ. ಕೇಳಿಸಿಕೊಂಡ್ರಲ್ವಾ, ಇದು ನಮ್ಮ ಜೈಲು ಹಕ್ಕಿ ದರ್ಶನ್ ಹಾಕಿರೋ ಬೆದರಿಕೆ. ನಿರ್ಮಾಪಕ ಅಂದ್ರೆ ದೇವ್ರು, ಊಟ ಹಾಕೋ ಅನ್ನದಾತ ಅಂತ ಹೇಳ್ತಿದ್ದ ಕಾಟೇರ ಹಾಕಿರೋ ಜೀವ ಬೆದರಿಕೆ, ಅದು ಕೂಡ ಒಬ್ಬ ನಿರ್ಮಾಪಕನಿಗೆ. ಇಲ್ಲಾಂದ್ರೆ ನೀನ್ ಆಕ್ಚುಲಿ ನೀನೇ ಕಾಣಿಸಲ್ಲ, ಆಮೇಲೆ ಹಂಗ್ ಮಾಡ್ಬಿಡ್ತೀನಿ. ಇದೆರಡೇ ನಾನು ಹೇಳೋದು. ಇದನ್ ಬೇಕಾದ್ರೆ ವಾರ್ನಿಂಗ್ ಅನ್ಕೋ, ಏನಾರು ಅನ್ಕೋ. ಇಲ್ಲ ಬಸ್ ಸ್ಟಾರ್ಟ್ ಮಾಡ್ತೀನಿ, ಮಾತಾಡಿಸ್ಕೊತೀನಿ. ಅಂದ ಹಾಗೆ ತಗಡು ಗ್ಯಾಂಗ್ ನ ಬಾಸ್ ಅಲಿಯಾಸ್ ಡಿ ಬಾಸ್ ದರ್ಶನ್ ನಿರ್ಮಾಪಕ ಭರತ್ಗೆ ಹಾಕಿರೋ ಬೆದರಿಕೆ ಇದು. ಅರೆ ಅದ್ಯಾವಾಗ ಇದೆಲ್ಲ ಆಯ್ತು ಅಂತ ಕನ್ಫ್ಯೂಸ್ ಆಗಬೇಡಿ, ಎಲ್ಲವನ್ನು ಡೀಟೇಲ್ ಆಗಿಯೇ ಹೇಳ್ತೀವಿ ಕೇಳಿ. ಏನಿದು ಕೊಲೆ ಬೆದರಿಕೆ ಕೇಸ್? ನಿರ್ಮಾಪಕ ಭರತ್ಗೆ ನಟ ದರ್ಶನ್ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ನಂತೆ. 2022ರಲ್ಲಿ ಕೊಲೆ ಬೆದರಿಕೆ ಹಾಕಿರೋ ಬಗ್ಗೆ ಕೆಂಗೇರಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪೊಲೀಸರು ಎನ್ಸಿಆರ್ ಹಾಕಿ ವಿಚಾರಣೆ ನಡೆಸಿ ಕೇಸ್ ಕ್ಲೋಸ್ ಮಾಡಿದ್ರು. ಆದ್ರೆ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಕ್ಲೋಸ್ ಆಗಿದ್ದ ಕೇಸ್ ಮತ್ತೆ ಮರುಜೀವ ಪಡೆದುಕೊಳ್ತು. ಕಳೆದ ಜುಲೈ 26ರಂದು ನಿರ್ಮಾಪಕ ಭರತ್ ಮತ್ತೆ ಪೊಲೀಸರಿಗೆ ದೂರು ನೀಡಿದ್ದರು. ನಟ ದರ್ಶನ್, ನಾಗರಾಜ್, ಧ್ರುವನ್, ಅನೂಪ್, ಆಂಟೋನಿ ಸೇರಿ 5 ವಿರುದ್ಧ ಸೂಕ್ತ ಕ್ರಮಕ್ಕೆ ಮನವಿ ಮಾಡಿದ್ದರು. ಡಿಸಿಪಿ ಕೈ ಸೇರಿದ ದರ್ಶನ್ ಬೆದರಿಕೆ ಕೇಸ್ ವರದಿ. ಬೆದರಿಕೆ ಕೇಸ್ ವಿಚಾರಣಾ ವರದಿಯಲ್ಲಿ ಏನಿದೆ? ದರ್ಶನ್ ವಿರುದ್ಧ ಕೊಲೆ ಬೆದರಿಕೆ ಕೇಸ್ನ ವರದಿ ಡಿಸಿಪಿ ಗಿರೀಶ್ ಅವರ ಕೈ ಸೇರಿದೆ. ಅಷ್ಟಕ್ಕೂ ಆ ವರದಿಯಲ್ಲಿ ಇರೋದೇನು ಅಂತ ತೋರಿಸ್ತೀವಿ ನೋಡಿ. ದರ್ಶನ್ ವಿರುದ್ಧದ ಕೊಲೆ ಬೆದರಿಕೆ ಕೇಸ್ನ ಕ್ಲೋಸ್ ಮಾಡಲು ಅನುಮತಿ ನೀಡುವಂತೆ ಡಿಸಿಪಿ ಗಿರೀಶ್ಗೆ ಕೆಂಗೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪತ್ರ ಬರೆದಿದ್ದಾರೆ. ದೂರು ಅರ್ಜಿಯನ್ನ ಕುಲಂಕುಷವಾಗಿ ವಿಚಾರಣೆ ನಡೆಸಲಾಗಿದೆ. ಅನೂಪ್, ಆಂಟೋನಿ, ಅರುಣ್